ಪಕ್ಷ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು MLAಗೆ ಏನು ಕಾಂಗ್ರೆಸ್ ಇಂದ MLAಗೆ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಗೆದ್ದು ಬಿಡ್ತೀನಿ ಅಂದ್ರೆ MLA ಅವರು ಎಂತೆಂಥವ್ರು ನೋಡವ್ರು ಇಲ್ಲಿ ಹನುಮಂತೇಗೌಡರು, ಮುನೇಗೌಡ, ಈ ಕೃಷ್ಣಪ್ಪ, ಚಂದ್ರಪ್ಪ ಎಲ್ಲಾರನ್ನು ಮನೆ ಕಳಿಸಿದವರು ವಿಶ್ವನಾಥ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಇನ್ನ 10 ಟರ್ಮು ವಿಶ್ವನಾಥ್ ಅವರೇ ಇಲ್ಲಿ MLA ಆಗೋದು. ಅವನು ಕನಸು ಕಾಣ್ಬೇಕು, ಕರ್ತೃಮಲೆ ಸತೀಶು ಕನಸು ಕಾಣಬೇಕು, ನಾನು MLA ಆಗ್ಬಿಡ್ತೀನಿ ಯಲಹಂಕದಲ್ಲಿ ಅಂತ. ಅವನಿಗೆ ಬಿಜೆಪಿನಲ್ಲಿ ಒಳ್ಳೆ ಅವಕಾಶ ಇತ್ತು, ಅದನ್ನ ಅವರು ತಾನಾಗೆ ತಾನು ತನ್ನ ಕಾಲ ಮೇಲೆ ಚಪ್ಪಡಿನ ಎಳ್ಕೊಂಡ್ರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಹೇಳೋದು, ಅವರು ನಮ್ಮ ಪಾರ್ಟಿಯವ್ರಲ್ಲ. ಈಗ ಅವ್ರು ಯಾವಾಗ ಒಂದು ಹೆಜ್ಜೆ ಬಿಜೆಪಿಯಿಂದ ಬೇರೆ ಇಕ್ಬಿಟ್ಟವ್ರೆ. ಇವಾಗ ಈ MP ಒಬ್ಬನ ನಮ್ಮ ಸುಧಾಕರ್ ಅವ್ರನ್ನ ಮುನೇಶ್ವರ ಮಾಡ್ತಾವ್ರೆ ಅಂತ ಕರ್ಕೊಂಬರೋದು, ಮದುವೆ ಹೋಗ್ಲಿಲ್ಲ ಅಂತೇಳಿ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಬರೋದು, ಇದೆಲ್ಲ ಮಾಡ್ತಿದ್ದಾರೆ. ನಮ್ಮ ಯಲಹಂಕ ನಗರ ಅಧ್ಯಕ್ಷರು ಸತೀಶ್ ಅವರು ತೀರೋದ್ರು, ಅವ್ರು ಮಣ್ಣಿಗೆ ಬಂದಿಲ್ಲ ಸುಧಾಕರ್. ಹೋಗ್ಲಿ, ಒಂದು ವಾರ ಆದ್ಮೇಲೆ ಅವ್ರ ಕಾರ್ಯಕ್ಕೋ ಅಥವಾ ಏನೋ ಬಿಡುವಿಲ್ಲ, ಅವ್ರ ಮನೆಗಾದ್ರೂ ಹೋಗಿ ಒಂದ್ ಸ್ವಲ್ಪ ಸಮಾಧಾನಕ್ಕಾದ್ರೂ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರೋ ಅಂತ ಪರಿಜ್ಞಾನನೂ ಸುಧಾಕರ್ ಇಲ್ಲ. ಇವಾಗ ಯಾರಾದ್ರೂ ಸಾವು ಮನೆ ಕರೀತಾರ ಸರ್? ಸಾವು ಮನೆಗೆ ಯಾರು ಕರೆಯೋದಿಲ್ಲ. ನಮ್ಮ ಅಧ್ಯಕ್ಷರವರು ಕಾರ್ಪೊರೇಟರ್ ಆಗಿದ್ರು, ಅವ್ರ ಮನೆಗೆ ಬರೋಕ್ ಯೋಗ್ಯತೆ ಇಲ್ಲ ಅವನಿಗೆ. ಇವತ್ತು ಮುನೇಶ್ವರ್ ಮಾಡ್ತೀವಿ, ಅದ್ ಮಾಡ್ತೀವಿ, MLA ಅವ್ರು ಬಿಟ್ಬಿಟ್ಟು ನಮ್ಮ ಪಾರ್ಟಿಯವ್ರು ಬಿಟ್ಬಿಟ್ಟು ಯಾರೋ ಒಂದ್ 2-3 ಕರೆದ್ರು ಅಂತೇಳಿ ಹೋಗ್ಬಿಟ್ರೆ ನಾವೇನು ಕೇಳ್ತೀವ? ವಿಶ್ವನಾಥ್ ಅವರು ಕೆಲಸ ಮಾಡ್ಲಿಲ್ಲ ಇಲ್ಲಿ MP ಗೆ, ನಾವು ಪಾರ್ಟಿಯವರು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದಿದ್ರೆ 85,000 86,000 ಓಟ್ ಎಲ್ಲಿ ಬಂದ್ಬಿಡೋದು? ನಾವೆಲ್ಲ ಮನೆಗೆ ಕೂತ್ಕೊಂಡಿದ್ರೆ ಜನ ಓಟ್ ಹಾಕವ್ರ? ನಮ್ಮ ಬೂತ್ಗಳು ಚೆಕ್ ಮಾಡ್ಕೊಳ್ಳಿ. ನಮ್ಮ ವಿಶ್ವನಾಥ್ ಅವ್ರ ಜೊತೆಗೆ ಯಾರ್ಯಾರು ಅವರ ಲೀಡರ್ಗಳು, ಆ ಲೀಡ್ರು ಊರಲ್ಲಿ ಬೂತ್ಗಳು ಚೆಕ್ ಮಾಡ್ಕೊಳ್ರಿ. ಆ ಬೂತ್ ಅಲ್ಲಿ ಲೀಡ್ ಕೊಟ್ಟಿಲ್ಲ ಅಂದ್ರೆ ನಾವು ಇವತ್ತೇ ರಾಜಕೀಯ ಬಿಟ್ಬಿಡ್ತೀವಿ. ಯಾಕೆ ಮಾಡ್ಬೇಕು ಇಂಥ ಕೆಲಸ MP ಅವರು? ಬೆಂಬಲ ಕೊಡ್ತಾ ಇದಾರೆ, ಕೊಡ್ಲಿ ಬಿಡಿ, ಏನ್ ಮಾಡಕತ್ತದೆ? ಸುಧಾಕರ್ ಏನ್ ಮಾಡ್ಬಿಡ್ತಾರೆ ಬಂದಿಲ್ಲಿ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಬಿಜೆಪಿನಲ್ಲಿ ಶಿಸ್ತು ಅಂದ್ರೆ 30 ವರ್ಷದಿಂದ ನಾವು ಯಾವುದೇ ಒಬ್ಬ ಪಾರ್ಟಿ, ಕೆಲವರೆಲ್ಲ ಬಿಜೆಪಿ ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ರು, ಅವರೆಲ್ಲ ಮತ್ತೆ ವಾಪಸ್ ಬಿಜೆಪಿ ಬಂದಿದ್ದಾರೆ ಕೆಲವು ನಾಯಕರುಗಳೆಲ್ಲ. ಇವರು ಏನು ಮಾಡಕ್ಕಾಗೋದಿಲ್ಲ. ಇವರು ಒಂದಷ್ಟು ಜನ ಸ್ವಲ್ಪ ಅಧಿಕಾರ ಬಂದ್ಮೇಲೆ ಅವ್ರಿಗೇನೋ ಕೊಂಬೇನೋ ಬಂದ್ಬಿಟ್ಟಿದ್ದಂಗೆ ಐತೆ. ಏನು ಪ್ರಚಾರ ತಗೋತಾರೆ. ನಾನು ಒಬ್ರು ಬೆಂಗಳೂರು ಡೈರಿ ಡೈರೆಕ್ಟರ್ ಆಗಿದ್ದವನು, ಅಧ್ಯಕ್ಷ ಆಗಿದ್ದವನು. ನಾವೆಲ್ಲ ಈ ತರ ಪ್ರಚಾರ ಇವು ತಗೊಂತಾ ಇರ್ಲಿಲ್ಲ. ಜ್ವರ ಬಂದ್ರೆ ಹಸು ಹತ್ರ ಹೋಗಿ ಫೋಟೋ ಇಡ್ಸ್ಕೊಂಡ್ಬಿಟ್ಟು ಜ್ವರ ಬಂದದೆ ಅಂತ ಫೋಟೋ ಹಾಕ್ಸ್ಕೊಳ್ಳೋ ಅಂತ ಜನನ ಇವತ್ತು ನಾವು ನೋಡ್ತಾ ಇದೀವಿ. ರೈತರು ಕೆಲಸ ಮಾಡ್ಲಿ, ರೈತರಿಗೆ ಒಳ್ಳೇದ್ ಮಾಡ್ಲಿ. ಈಗ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಕೈಕಾಲು ಹಿಡಿದು ಕಟ್ಟಡಕ್ಕೆ 1 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸ್ಕೊಂಬಂದೆ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯಿಂದ. ಆ ತರದ ಕೆಲಸ ಮಾಡ್ರಿ ಅಂದ್ರೆ ಮಾಡಲ್ಲ ಇವರು. ರೈತರ ದುಡ್ಡೇ ಮೊನ್ನೆ 60 ಕೋಟಿ ರೂಪಾಯಿ ರೈತರು ದುಡ್ಡು ಕೊಟ್ಟಿದ್ದಾರೆ ಬೆಂಗಳೂರು ಡೈರಿಯಿಂದ. ಲಾಭ ಬಂದೈತೆ ಅಂತ. ಲಾಭ ಅಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಓದೋದೆ ಅಂತೇಳಿ ಆ ದುಡ್ಡನ್ನ ರೈತರಿಗೆ ಕೊಟ್ಟಿದ್ದಾರೆ. ಅದನ್ನ ಏನ್ ದೊಡ್ಡ ಸಭೆ ಮಾಡಿ ಪ್ರಚಾರ ಮಾಡಿ ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಹಂಗಾಗಿ ಕರ್ತೃಮಲೆ ಸತೀಶ್ ಅವ್ರ ವಿರುದ್ಧವಾಗಿ ನಾವಿದ್ದೀವಿ, ವಿಶ್ವನಾಥ್ ಅವ್ರ ಪರವಾಗಿ ನಾವಿದ್ದೀವಿ. ಏನು ಇದಿಲ್ಲ.